ನನ್ನ ಈ ಚಾನಲ್ನ ವೀಕ್ಷಕರು ಹಾಗೂ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ಒಂದು ಮಹತ್ವದ ವಿಷಯವನ್ನು ತಿಳಿಸ್ಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದು ಏನಂದರೆ ಅದನ್ನು ತಿಳಿಸೋಕೆ ಮುಂಚೆ ಎಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನೋಡಿ. ಬೆಂಗಳೂರಿನ ವಿಧಾನಸೌಧ ಕರ್ನಾಟಕದ ಹೃದಯ ಭಾಗ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿಂದನೇ ಎಲ್ಲ ನರನಾಡಿಗಳಿಗೆ ರಕ್ತ ಸಂಚಾರ ಆಗುವುದು. ಅಂದರೆ ಇಲ್ಲಿಂದನೇ ಕರ್ನಾಟಕ ರಾಜ್ಯದ ಮೂಲೆಗೆ ಆಡಳಿತ ಮುಟ್ಟೋದು. ಅಂಥದ್ರಲ್ಲಿ ಈ ಅಬಕಾರಿ ಇಲಾಖೆಯಲ್ಲಿ ಒಂದು ಮಹತ್ವದ ಬೆಳವಣಿಗೆ ಒಂದು ನಡೆದಿದೆ. ಅದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭಾಗಿಯಾಗಿಬಿಟ್ಟು ಈ ಅಬಕಾರಿ ಇಲಾಖೆಗೆ 43,000 ಕೋಟಿಯ ಟಾರ್ಗೆಟನ್ನು ಈ ಸಾರಿ ನೀಡಿದ್ರು ಅಂತಲೇ ಹೇಳ್ಬೋದು. ಕಳೆದ ವಾರ ವಿಧಾನಸೌಧದಲ್ಲಿ ತೆರಿಗೆ ಸಂಗ್ರಹ ಕುರಿತು ಅಬಕಾರಿ ಹಾಗೂ ವಾಣಿಜ್ಯ ಇಲಾಖೆಗಳ ಹಾಗೂ ಇನ್ನಿತರ ಎಲ್ಲ ಆದಾಯ ತರುವಂಥ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ನಡೆಸಿಬಿಟ್ಟು ಅದರಲ್ಲಿ ಪ್ರಮುಖವಾಗಿ ಅಬಕಾರಿ ಇಲಾಖೆಯನ್ನು ಟಾರ್ಗೆಟ್ ತೆಗೆದುಕೊಂಡು ಅದರಲ್ಲಿ ಬಹಳಷ್ಟು ಆದಾಯ ತರುವಂಥ ಎಲ್ಲ ರೀತಿಯ ಚರ್ಚೆಯನ್ನು ಮಾಡಿ ಅಧಿಕಾರಿಗಳಿಗೆ ಇನ್ನಷ್ಟು ಟಾರ್ಗೆಟನ್ನು ನೀಡಿ ಮತ್ತಷ್ಟು ಆದಾಯವನ್ನು ತರುವಂಥ ವ್ಯವಸ್ಥೆಗೆ ಕುಮ್ಮಕ್ಕು ನೀಡಿದರು ಅಂತಲೇ ಹೇಳ್ಬೋದು. ವೀಕ್ಷಕರು 2025-26 ಸಾಲಿನಲ್ಲಿ ಅಬಕಾರಿ ಇಲಾಖೆಗೆ 43,000 ಕೋಟಿ ರೂಪಾಯಿಗಳ ತೆರಿಗೆ ಸಂಗ್ರಹದ ಗುರಿಯನ್ನು ನಿಗದಿಪಡಿಸಲಾಗಿದೆ ಅಂತಲೇ ಹೇಳ್ಬೋದು. 2024-25ನೇ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ 10.40ರಷ್ಟು ಹೆಚ್ಚಿಗೆ ಆದಾಯದ ಗುರಿಯನ್ನು ನಿಗದಿಪಡಿಸಿ ಆದೇಶವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಗೊತ್ತಾಗಿದೆ. ವೀಕ್ಷಕರು, ಯಾವುದೇ ಸರ್ಕಾರ ಬರಲಿ ಪ್ರತಿ ವರ್ಷ ಅಬಕಾರಿ ಇಲಾಖೆಯನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಟಾರ್ಗೆಟನ್ನು ನಿಗದಿ ಮಾಡಲಾಗುತ್ತೆ. ಇಷ್ಟೇ ನೀವು ಮಾಡಬೇಕು, ಇಷ್ಟೇ ನಮಗೆ ಆದಾಯ ಬರಬೇಕು, ಇಷ್ಟೇ ತೆರಿಗೆ ಬರಬೇಕು ಅನ್ನುವಂಥ ಕಟ್ಟುನಿಟ್ಟಿನ ಆಜ್ಞೆಯನ್ನು ಸರ್ಕಾರ ಹೊರಡಿಸಿರುತ್ತೆ. ಬೇರೆ ಎಲ್ಲ ಇಲಾಖೆಗಳಿಗೆ ಹೋಲಿಸಿದರೆ ಇಲ್ಲಿ ಮಾತ್ರ ಬಹಳ ಸ್ಟ್ರಿಕ್ಟಾಗೇ ಇರುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಯಾರು ಈ ರೂಲ್ಸನ್ನು ಫಾಲೋ ಮಾಡಲು, ಯಾರು ಹೆಚ್ಚಿಗೆ ಆದಾಯವನ್ನು ತರಲು ಇಲಾಖೆಗೆ ಮಾತ್ರ ಈ ಸಾರಿ ಕ್ರಿಮಿನಲ್ ಕೇಸ್ ಮಾಡ್ತೀವೋ ಇಲಾಖೆಯ ಹೈಯರ್ ಆಫೀಸರ್ ಮೇಲೆ ಅನ್ನುವಂಥ ಖಡಕ್ಕಾದೇಶವನ್ನು ಕೂಡ CM ಅವರು ಮಾಡಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಇದೆಲ್ಲ ಯಾಕೆ ನಡೀತಾ ಇದೆ ಅಂದರೆ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರುವಂಥ ಮುಖ್ಯಮಂತ್ರಿಗಳ ಕನಸಿನ ಕೂಸು ಈ ಪಂಚಭಾಗ್ಯ ಯೋಜನೆಗಳು ಅಂತಲೇ ಹೇಳ್ಬೋದು. ವೀಕ್ಷಕರೇ, ಅದರ ನಡುವೆ ಕುರ್ಚಿ ಗುದ್ದಾಟ ಕೂಡ ನಡೆದಿದೆ. ನೀನಾ ಎನ್ನುವಂಥ ಒಂದು ಫೈಟ್ ನಡೆದಿದೆ. ದೆಹಲಿ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಲಾಬಿ ನಡೆದಿದೆ. ಅದರಲ್ಲಿ DK ಶಿವಕುಮಾರ್ನವರು ಕುರ್ಚಿಯನ್ನು ಹೊಡೆದು ತಾವು CM ಆಗಬೇಕು ಅನ್ನುವಂಥ ಆಲೋಚನೆಯಲ್ಲಿ ಶೀತಲ ಸಮರವನ್ನು ನಡೆಸಿರುವಾಗ ಇತ್ತ ಅಬಕಾರಿ ಇಲಾಖೆ ಮೇಲೆ ಟಾರ್ಗೆಟ್ ಮಾಡಿ ಅದಕ್ಕೆ ಟಾರ್ಗೆಟನ್ನು ನಿಗದಿ ಮಾಡಿ ಹಳ್ಳಿಗೆ ಮನೆಗೆ ಮಧ್ಯ ಪೂರೈಕೆ ಮಾಡುವಂಥ ವ್ಯವಸ್ಥೆಯನ್ನು ಮತ್ತಷ್ಟು ಬಲ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಮೂಲಕವಾಗಿ ಸರ್ಕಾರ ದೊಡ್ಡ ಮಟ್ಟದ ಲಾಭವನ್ನು ಮಾಡುವ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಆ ಹಣವನ್ನು ಬಳಸಿ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡ್ತಿದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಕರ್ನಾಟಕದ ಸಾಮಾಜಿಕ ಹೋರಾಟಗಾರರು ಈ ಹಳ್ಳಿಗಳಲ್ಲಿ ಈ ಅಕ್ರಮ ಮದ್ಯ ಪೂರೈಕೆಯನ್ನು ನಿಲ್ಲಿಸಬೇಕು, ಅದನ್ನು ತಡೆ ಹಿಡಿಬೇಕು ಅನ್ನುವಂಥ ರಾಜ್ಯ ಮಟ್ಟದ ಹೋರಾಟಗಳನ್ನು ಈಗಾಗಲೇ ರಾಜ್ಯ ಮಟ್ಟ ವ್ಯಾಪದಲ್ಲಿ ಹೋರಾಡ್ತಿರುವಾಗ, ಇಲ್ಲಿ ಕುರ್ಚಿಯ ಗುದ್ದಾಟ ನಡೆಯುತ್ತಿರುವಾಗ ಅಲ್ಲಿ ಅಬಕಾರಿ ಇಲಾಖೆಯ ಮೇಲೆ ಒತ್ತಡ ಹೇರಿ ಹಣದ ಕ್ರೋಢೀಕರಣವನ್ನು ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ತಮ್ಮ ಆರ್ಥಿಕ ಮುಗ್ಗಟ್ಟನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥ ಸರ್ಕಾರ ಇವತ್ತು ಈ ಮದ್ಯ ಮಾರಾಟವನ್ನು ಮತ್ತಷ್ಟು ಹೆಚ್ಚು ಮಾಡಲಿಕ್ಕೆ ಟಾರ್ಗೆಟನ್ನು ಹೆಚ್ಚಿಗೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಮೂಲಕವಾಗಿ ಬಡ ಜನರಿಗೆ ಎಲ್ಲೋ ಒಂದು ಕಡೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಹಮ್ಮಿಕೊಂಡಿರುವಂಥ ಸರ್ಕಾರ ಈ ಕಡೆ ಪಂಚಭೂತಗಳಲ್ಲಿ ಲೀನವಾಗಲಿಕ್ಕೆ ಈ ಮದ್ಯದ ಪೂರೈಕೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಹೆಚ್ಚಿಗೆ ಟಾರ್ಗೆಟನ್ನು ನೀಡಿದ್ದಾರೆ. ಈ ರೀತಿಯಾಗಿ ಬಡ ಕೂಲಿಕಾರರಿಗೆ ದೊಡ್ಡ ಮಟ್ಟದ ತೊಂದರೆ ಆಗ್ತಿದೆ, ದೊಡ್ಡ ಮಟ್ಟದ ಕುಡುಕರು ಜಾಸ್ತಿ ಆಗ್ತಾ ಇದ್ದಾರೆ ಅನ್ನುವಂಥ ಮಾತು ಈ ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಎಲ್ಲೋ ಒಂದು ಕಡೆ ತಮ್ಮ ಸರ್ಕಾರವನ್ನು ಮುನ್ನಡೆಸಲಿಕ್ಕೆ ಈ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಈ ನಡುವೆ ಈ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ನಾನು ಮಂತ್ರಿ ಆಗಬೇಕು, ನೀನು ಮಂತ್ರಿ ಆಗಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಲಾಬಿ ಕೂಡ ನಡೆದಿದೆ. ಈ ನಡುವೆ ಈ MSPL ಕಂಪ್ನಿಯ ಹೋರಾಟ ಒಂದು ಕಡೆ ಆದರೆ, ದೊಡ್ಡ ಮಟ್ಟದ ಡೀಲ್ ಕಂಪ್ನಿ ಜೊತೆ ಇಲ್ಲಿನ ಲೀಡ್ಗಳು ಮಾಡ್ಕೊಂಡಿರುವ ಜೊತೆಯಲ್ಲೂ ಕೂಡ ಇಲ್ಲಿನ ರಾಜಕಾರಣಿಗಳಾಗಲಿ ಎಲ್ಲರೂ ಕೂಡ ತಾನು ಮಂತ್ರಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು ಕಣ್ಣೀರು ಹಾಕಿ ಮೌನ ವೃತ ಆಚರಣೆ ಮಾಡುವಾಗ, ಈ ಕಡೆ MSPL ಭರ್ಜರಿಯಾಗಿ ನಡೆಯುತ್ತಿರುವಾಗ ಅಲ್ಲಿ ರಾಜಕಾರಣಿಗಳು ಭರ್ಜರಿಯಾಗಿ ಹಣವನ್ನು ಲೂಟಿ ಮಾಡಿ ಇಲ್ಲಿ ಸಮಾಜ ಭರ್ಜರಿಯಾಗಿ
ಈ ಪರಿಸರ ನಾಶವಾಗುತ್ತಿರುವಾಗ ಈ ರಾಘವೇಂದ್ರ ಹಿಟ್ನಾಳ್ ಅಂತವರಾಗಲಿ, ಈ ಬಸವರಾಜ ರಾಯರೆಡ್ಡಿ ಅಂತಹ ಈ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಲಿ, ಈ ಕಡೆ ಶಿವರಾಜ್ ತಂಗಡಿಯವರು ಮತ್ತೊಮ್ಮೆ ನಾನೇ ಮಂತ್ರಿ ಆಗಬೇಕು ಎನ್ನುವಂಥ ದೊಡ್ಡ ಮಟ್ಟದ ಲಾಬಿಯನ್ನು ನಡೆಸ್ತಿರುವಂತಹ ಸಂದರ್ಭ ಈ ಕರ್ನಾಟಕ ದುರ್ದೈವವನ್ನು ತಂದು ಒದಗಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈ ಮದ್ಯ ಮಾರಾಟದ ಟಾರ್ಗೆಟ್ ಹೆಚ್ಚಿಗೆ ಮದ್ಯಗಳನ್ನು ಪೂರೈಕೆ ಮಾಡಬೇಕು ಎನ್ನುವಂಥ ಈ ವ್ಯವಸ್ಥೆ ಇಲ್ಲಿಂದ ಈ ಬಡ ಜನರಿಗೆ, ಬಡ ಕೂಲಿಕಾರರಿಗೆ ದೊಡ್ಡ ಮಟ್ಟದ ಹೊಡೆತ ಕೊಡುವುದಂತೂ ಸತ್ಯ ಅನ್ನುವಂಥ ಮಾತನ್ನು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಒಂದು ಕಡೆ ಒಳ್ಳೊಳ್ಳೆಯ ಸಾಮಾಜಿಕ ಕಾರ್ಯಗಳು, ಬಡ ಕುಟುಂಬಗಳ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿ ಮಹಿಳಾ ಸಬಲೀಕರಣವನ್ನು ಮಾಡಿ, ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವಂಥ ಮಹತ್ತರ ಯೋಜನೆಗಳನ್ನು ಮಾಡಿರುವಂಥ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರುವಂಥ ಸರ್ಕಾರ ಒಳ್ಳೊಳ್ಳೆಯ ಸೌಲಭ್ಯಗಳನ್ನು ಇವತ್ತು ಜನರಿಗೆ ನೀಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಅನ್ನಭಾಗ್ಯದಂತಹ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಅಂತ ಮಹತ್ತರ ಯೋಜನೆಗಳನ್ನು ನೀಡಿದೆ. ಈ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ಕುಟುಂಬದ ಯಜಮಾನಿಗೆ 2,000 ರೂಪಾಯಿಗಳನ್ನು ಕೊಡ್ತಾ ಇದೆ ಸರ್ಕಾರ. ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಬಡ ಕುಟುಂಬಗಳಿಗೆ ಪ್ರತಿ ವ್ಯಕ್ತಿಗೆ 5 kg ಅಕ್ಕಿಯನ್ನು, ಆಗಾಗ ಜೋಳವನ್ನು ಕೂಡ ಕೊಡ್ತಾ ಇದೆ. ಜೊತೆಯಲ್ಲಿ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕದಾದ್ಯಂತ ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಮಹಿಳೆಯರು ಪ್ರಯಾಣ ಮಾಡಲಿಕ್ಕೆ ಶಕ್ತಿ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಿದೆ. ಅದರ ಜೊತೆಯಲ್ಲಿ ಯುವ ನಿಧಿ ಅಂತ ಯುವ ಯೋಜನೆಯನ್ನು ಮಾಡಿದೆ. ಪದವೀಧರ ಹಾಗೂ ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಪ್ರತಿ ತಿಂಗಳು ಹಾಗೂ ಡಿಪ್ಲೊಮೇಟ್ಸ್ಗೆ 1,500 ರೂಪಾಯಿ ಪ್ರತಿ ತಿಂಗಳದಂತೆ ಅವರಿಗೂ ಕೂಡ ಒಂದು ಒಳ್ಳೆಯ ಸೌಲಭ್ಯವನ್ನು ನೀಡಿದೆ. ಮತ್ತು ಗೃಹ ಜ್ಯೋತಿ ಯೋಜನೆಯಂತಹ ಮಹತ್ತರ ಯೋಜನೆಗಳನ್ನು ಕೂಡ ಸರ್ಕಾರ ತಂದಿದೆ. ಪ್ರತಿ ಮನೆಗೆ 200 ಯೂನಿಟ್ ಉಚಿತ ಕರೆಂಟ್ ಕೊಡುವಂತಹ ಉತ್ತಮ ಸಾಮಾಜಿಕ ಕಾರ್ಯಗಳನ್ನು ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ಈ ಸಾರಾಯಿ ಮಾರಾಟದ ಬೆಲೆಯನ್ನು ಹೆಚ್ಚಿಗೆ ಮಾಡಿ ಅದರಲ್ಲೂ ಜನರು ಕುಡಿಯುವಂತೆ ಪ್ರೇರೇಪಿಸಲು ಹೆಚ್ಚಿಗೆ ಟಾರ್ಗೆಟನ್ನು ಅಧಿಕಾರಿಗೆ ಇಲಾಖೆಗೆ ನೀಡಿ MRP ದರದಲ್ಲಿ ಈ ಮದ್ಯದ ಅಂಗಡಿಗಳು ಸಾರಾಯಿಯನ್ನು ಮಾರದೇ ಇದ್ದರೂ ಕೂಡ ಅಕ್ರಮವಾಗಿ ಹಳ್ಳಿಗಳಲ್ಲಿ ಸಾರಾಯಿ ಮಾರಾಟ ಪೂರೈಕೆಯನ್ನು ಮಾಡ್ತಿದ್ರು ಕೂಡ ಸರ್ಕಾರ ಅದನ್ನು ಕಂಟ್ರೋಲ್ ಮಾಡದೆ ಅದನ್ನು ಹತ್ತಿಕ್ಕುವುದನ್ನು ಬಿಟ್ಟು ಮತ್ತಿಷ್ಟು ಹಳ್ಳಿಗಳಿಗೆ ಮನೆಗೆ ಪೈಪ್ಲೈನ್ ಮೂಲಕನೂ ಮದ್ಯವನ್ನು ಪೂರೈಕೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮುಂದೆ ಮಾಡುವ ಆಲೋಚನೆ ಮಾಡಬಹುದು ಎನ್ನುತ್ತಾ ಈ ಟಾರ್ಗೆಟ್ ನೀಡಿರುವುದು ತುಂಬ ತಪ್ಪು. ಜನರನ್ನು ತಪ್ಪು ದಾರಿಗೆ ಎಳಿತಾ ಜನರು ಮದ್ಯದ ವ್ಯಸನಿಗಳಾಗಿ ಆರೋಗ್ಯವಂತರಾಗಿರದೆ ಮುಂದೆ ಹಲವಾರು ರೋಗಿಗಳು ಬಂದು ರೋಗಗಳ ಮೂಲಕ ಸಾಯುವಂಥ ಪರಿಸ್ಥಿತಿ, ಬಡ ಹೆಣ್ಣು ಮಕ್ಕಳು ಸೌಭಾಗ್ಯವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ, ಬರುವಂಥ ಆದಾಯವನ್ನು ಆ ಗಂಡಂದರಿಗೆ ಕುಡಿಯಲು ಕೊಡುತ್ತಾ ರೋಗ ಬಂದ ಮೇಲೆ ಅವರನ್ನು ತೋರಿಸುತ್ತಾ ಬದುಕನ್ನು ಶವಿಸುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ.